ನಮಸ್ಕಾರ ಸ್ನೇಹಿತರೆ. ಮನುಷ್ಯ ಎಷ್ಟು ದುರಾಸೆಗೆ ಒಳಗಾಗ್ತಿದ್ದಾನೆ ಅಂದರೆ, ಭೂಮಿ ಮೇಲೆ ಇರೋದೆಲ್ಲ ತಂದೆ ಅಂತಾನೆ. ಈ ಭೂಮಿ ಮೇಲೆ ಮನುಷ್ಯನಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರಿಮಿ, ಕೀಟ, ಪ್ರಾಣಿ, ಪಕ್ಷಿಗಳಿದ್ದಾವೆ. ಅವುಗಳು ಹೇಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾವೋ, ಮನುಷ್ಯ ಕೂಡ ಹಾಗೆ ಒಂದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾನೆ. ಆದರೂ ಕೂಡ ಇದೆಲ್ಲ ನಂದೇ ಅಂತಾನೆ. ಇಂಥ ಒಬ್ಬ ಮನುಷ್ಯ ಒಬ್ಬ ಗುರುಗಳ ಹತ್ರ ಹೋದಂತೆ. ಆ ಗುರುಗಳ ಹತ್ರ ಹೋಗಿ ತನ್ನ ಬಗ್ಗೆ ತಾನು ಜಂಬದಿಂದ ಹೇಳ್ಕೊಂಡಂತೆ, ನಾನು ಹಾಗೆ ಹೀಗೆ, ನಾನು ಅದಾಗಿದ್ದೀನಿ, ಇದಾಗಿದ್ದೀನಿ, ಏನೇನೆಲ್ಲ ಆಗಿದ್ದೀನಿ ಅಂತ. ಗುರುಗಳು ಕೇಳಿದ್ರಂತೆ, ಹೌದಪ್ಪ, ನೀನು ಯಾರು ಅಂತ. ನಾನು ಹೇಳಿದ್ನಲ್ಲ ಗುರುಗಳೇ, ನಾನು ಈ ಊರಿಗೆ ಗೌಡ ಆಗಿದ್ದೀನಿ, ನನ್ನ ಹೆಸರಿದು, ನನಗಿಷ್ಟು 100 ಎಕರೆ ಆಸ್ತಿ ಇದೆ, ನಾನೊಬ್ಬ ಶ್ರೀಮಂತ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ನಂತೆ. ಅದು ಯಾವುದು ಶಾಶ್ವತ ಅಲ್ಲಪ್ಪ, ನಿಜವಾಗ್ಲೂ ನೀನು ಯಾರು ಅನ್ನಂತೆ. ಗೌಡ್ರೆ, ಅದು ಯಾವುದು ಶಾಶ್ವತ ಅಲ್ಲ ಅಂದರೂ ಕೂಡ ನಾನೊಬ್ಬ ಮನುಷ್ಯನಾಗಿದ್ದೀನಿ, ನನಗೆ ಈ ದೇಹ ಇದೆ ಅನ್ನಂತೆ. ಈ ದೇಹನೂ ನಿಂದಲ್ಲ, ಇದು ಕೂಡ ಸಿಕ್ಕ ಆಹಾರವನ್ನೆಲ್ಲ ತಿಂದು ಬೆಳೆಸ್ಕೊಂಡಿರೋ ಅಂಥದ್ದು. ಇದಕ್ಕೆ 100 ಶ್ರಮಿಕರ ಶ್ರಮ ಇದೆ, ಇದು ಕೂಡ ನಿಂದಲ್ಲ, ನೀನು ಯಾರು ಅನ್ನಂತೆ. ಹಾಗಾದರೆ ಈ ಆತ್ಮ ನಾನು ಅನ್ನಂತೆ. ಆತ್ಮನೂ ನಿಂದಲ್ಲ, ದೇಹ ಸ್ತಬ್ಧ ಆದ ನಂತರ ಆತ್ಮ ತನ್ನ ಪಾಡಿಗೆ ತಾನು ಬಿಟ್ಟೋಗ್ಬಿಡುತ್ತೆ, ನೀನು ಯಾರು ಅನ್ನಂತೆ. ಏನು ಗುರುಗಳೇ ಈಗ ಕೇಳಿಬಿಟ್ರಿ, ಹಾಗಾದರೆ ನಾನು ಯಾರು? ಹಾಗಾದರೆ ನನಗೆ ಶಾಶ್ವತವಾದದ್ದು ಯಾವುದು? ಈ ಆಸ್ತಿ, ಹೆಂಡತಿ, ಮಕ್ಕಳು ಯಾವುದು ಶಾಶ್ವತ ಅಲ್ಲ ಅಂತೀರಲ್ಲ, ದೇಹ ಶಾಶ್ವತ ಅಲ್ಲ ಅಂತೀರ, ಆತ್ಮ ಶಾಶ್ವತ ಅಲ್ಲ ಅಂತೀರ, ಹಾಗಾದರೆ ನಂದೇನು, ಯಾವುದು ನಂದು ಅಂತ ಕೇಳಿದ್ನಂತೆ. ಅದಕ್ಕೆ ಗುರುಗಳು ಹೇಳಿದ್ರಂತೆ, ಈ ಕ್ಷಣ ಇದೆಯಲ್ಲ, ಈಗ ನೀನು ಬದುಕ್ತಾ ಇದೆಯಲ್ಲ ಈ ಕ್ಷಣ, ಅದು ಮಾತ್ರ ನಿಂದು. ಏಕೆಂದರೆ ಕಳೆದೋಗಿರೋ ಕ್ಷಣವನ್ನು ನಾವು ಅನುಭವವಾಗಿ ನೆನೆಸ್ಕೊಳ್ತೀವಿ, ಆದರೆ ಅದನ್ನ ಅನುಭವಿಸೋದಕ್ಕಾಗಲ್ಲ. ಈಗ ಭವಿಷ್ಯದಲ್ಲಿ ಬರೋ ಕ್ಷಣಗಳನ್ನು ಆಲೋಚಿಸ್ತೀವಿ ಅಥವಾ ಕಲ್ಪಿಸ್ಕೊಳ್ತೀವಿ, ಆದರೆ ಅದನ್ನು ಅನುಭವಿಸೋದಕ್ಕಾಗಲ್ಲ. ಆದರೆ ಅನುಭವಿಸೋದಕ್ಕಾಗೋದು ಯಾವುದು? ಈ ಕ್ಷಣ, ಈಗ ನಡೀತಿದೆಯಲ್ಲ ಈ ಕ್ಷಣ, ಅದು ನಮ್ಮದು. ಈ ಕ್ಷಣದಲ್ಲಿದ್ದವ್ರು ಮುಂದಿನ ಕ್ಷಣದಲ್ಲಿ ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಇರೋ ಈ ಕ್ಷಣ ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರಬೇಕು. ಅದೇ ಥರ ಇರೋದಕ್ಕೆ ಬೇರೆಯವ್ರನ್ನ ಬಿಡಬೇಕು. ಹಾಗಾಗಿ ನಮ್ಮದು ಅನ್ನೋದು ಏನಾದರೂ ಇದ್ದರೆ ಅದು ಈ ಕ್ಷಣ ಮಾತ್ರ.